ಮದ್ದೂರು ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ಸೈಡ್ ಸ್ಟೋರಿನ ನಿಮಗೆ ಕೊಡ್ತಾ ಇದ್ದೀವಿ. ಗಲಾಟೆಗೆ ಮುಖ್ಯ ಕಾರಣ ಯಾವುದು, ಯಾಕಾಗಿ, ಆ ಡೀಟೇಲ್ಸ್ ಅನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಮದ್ದೂರು ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಇನ್ಸೈಡ್ ಸ್ಟೋರಿ ಇದು. ಕಲ್ಲು ತೂರೋದಕ್ಕೆ ಕಾರಣ ಆಯ್ತಾ ಮತಾಂಧ ಮನಸ್ಥಿತಿ ಅನ್ನೋ ಪ್ರಶ್ನೆ. ಗಣೇಶ ಮೆರವಣಿಗೆ ಸಹಿಸೋಕಾಗದೆ ಒಂದು ಗುಂಪು ಕಲ್ಲನ್ನ ತೂರಿರೋದು ಗೊತ್ತೇ ಇದೆ ನಿಮಗೆ. 5 ರಿಂದ 6 ಜನ ಮುಸ್ಲಿಂ ಯುವಕರು ಪೂರ್ವ ನಿಯೋಜಿತವಾಗಿ ಕೃತ್ಯ ಎಸಗಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡಿದ್ರು, ಅದರಂತೆ ಎಕ್ಸಿಕ್ಯೂಟ್ ಮಾಡಿದ್ರು. ಇಡೀ ಗಲಾಟೆಯ ಕಿಂಗ್ ಪಿನ್ ಯಾರು ಕೇಳಿದ್ರೆ ಆತ ಚನ್ನಪಟ್ಟಣ ಮೂಲದ ಇರ್ಫಾನ್. ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಸಹಿಸೋಕಾಗದೆ ಈ ಕೃತ್ಯ ಆಗಿದೆ ಅನ್ನೋದು ಸ್ಥಳೀಯರೇ ಹೇಳ್ತಾ ಇದ್ದಾರೆ. ವಿತ್ ಪ್ರೂಫ್ ಕೆಲ ವಿಡಿಯೋಗಳನ್ನ ಕೂಡ ಕೊಟ್ಟಿದ್ದಾರೆ. ಮತಾಂಧ ಮಾನಸಿಕತೆ ಅನ್ನೋದೆಲ್ಲ ನಾವು ಪ್ರತಿ ಸಲ ಕೂಡ ಹೇಳಿದ್ದೀವಿ. ಇದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ಯಾವುದೇ ದೇಶಕ್ಕೆ ಹೋಗಿ ನೀವು ಅಫ್ಘಾನಿಸ್ತಾನ ನೋಡಿ, ಅಥವಾ ಪಾಕಿಸ್ತಾನ ತಗೊಳ್ಳಿ, ಅಥವಾ ಸಿರಿಯಾ ತಗೊಳ್ಳಿ, ಎಲ್ಲಿ ನೋಡಿದ್ರು ಕೂಡ ಈ ಮಾನಸಿಕತೆ ಮತ್ತು ಇವ್ರದ್ದು ಪ್ರಾಬ್ಲಮ್ ಒಂದೇ. ಏನು ಕೇಳಿದ್ರೆ ಮೂರ್ತಿ ಪೂಜೆ ಮಹಾಪಾಪ, ನಮಗೆ ಪಾಪ, ಅದು ನೀವು ಮಾಡಬಾರ್ದು, ನಿಮ್ಮ ಆಚರಣೆಯನ್ನು ಕೂಡ ಮಾಡ್ರೇಟ್ ಮಾಡ್ಕೊಳ್ಳಿ, ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ ಇರೋದು. ಇದು ಮೂಲಭೂತ ಮಾನಸಿಕತೆ. ಈ ಪ್ರಾಬ್ಲಮ್ಮು ಬಿಜೆಪಿ, ಕಾಂಗ್ರೆಸ್ಸು, JDS ಅನ್ನೋದಲ್ಲ. ಅದನ್ನು ಹೊರತುಪಡಿಸಿ ನಾವು ಹೇಳ್ತಾ ಇರೋದು, ಇದನ್ನು ಅಧ್ಯಯನ ಮಾಡಲೇಬೇಕು ಎಲ್ಲರೂ ಕೂಡ. ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಮತ್ತು ಒಂದು ಸಮುದಾಯ ಸ್ಪೆಷಲಿ ಅವರು ಅವರ ಸಮುದಾಯದ ಯುವಕರಿಗೆ ಬಹುತ್ವದ ಎಕ್ಸ್ಪೋಜರನ್ನು ಕೊಡಬೇಕು. ಇಲ್ಲ ಅಂದರೆ ಇಂಥ ಕಿತಾಪತಿಗಳು ಆಗ್ತಾನೆ ಇರುತ್ತೆ.